ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಒಂದು ಕಡೆ ಇರಾನ್, ಮಗದೊಂದು ಕಡೆಯಲ್ಲಿ ಇಸ್ರೇಲ್ ಹಾಗೂ ಅಮೆರಿಕ. ಈ ಮದಗಜಗಳ ಕಾಳಗ ಒಂದು ರೀತಿಯಾಗಿ ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದೆ. ಅಫ್ಕೋರ್ಸ್ USA ಆಗಿರ್ಬೋದು ಅಥವಾ ಇಸ್ರೇಲ್ ಆಗಿರ್ಬೋದು, ಎರಡೂ ಕೂಡ ಒಂದು ಬಲಿಷ್ಠ ರಾಷ್ಟ್ರ ಮಿಲಿಟರಿಗೆ ಸಂಬಂಧಪಟ್ಟಂತೆ. ಆದರೆ ಇರಾನ್ ಆ ರೀತಿಯಲ್ಲ. ಆದರೆ ಇವರಿಬ್ಬರ ದಾಳಿಯನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸೋದರ ಜೊತೆಗೆ ಒಂದು ರೀತಿ ಜಲಾಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಈಗ ಇರಾನ್ ತೀರ್ಮಾನ ಮಾಡಿರುವಂಥದ್ದು. ಯುದ್ಧ ಶುರುವಾಗ್ತಾ ಇದ್ದಂತೆ ಹರ್ಮೋಸ್ ಜಲಸಂಧಿ ಈಗ ಬಂದ್ ಮಾಡಿದೆ. ಇರಾನ್ ನಡೆಗೆ ಕಚ್ಚಾ ತೈಲ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಉಂಟಾಗಿದೆ. ಇದು ಜಾಗತಿಕವಾಗಿ ಬೀಳ್ತಿರುವಂತಹ ಏಟು. ಪ್ರತಿ ಬ್ಯಾರೆಲ್ ಕಚ್ಚಾ ತೈಲದ ದರ $82.37 ಈಗ ಏರಿಕೆ ಆಗಿದೆ. 14 ತಿಂಗಳಲ್ಲೇ ಹೈಯೆಸ್ಟ್ ರೇಟನ್ನು ಈ ಕಚ್ಚಾ ತೈಲ ಬ್ಯಾರೆಲ್ ತಲುಪಿರುವಂಥದ್ದು. ಬಹುತೇಕ ದೇಶಗಳಲ್ಲಿ ಈ ತೈಲ ಬೆಲೆ ಏರಿಕೆಯ ಭೀತಿ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಭಾರತಕ್ಕೂ ಟೆನ್ಷನ್, ಆದರೆ ಸದ್ಯಕ್ಕಲ್ಲ. ಸೊ ಈ ಹರ್ಮೋಸ್ ಸಂಧಿ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇಲ್ಲಿ ಗಮನಿಸ್ತಾ ಇದ್ದೀರಿ, ಈ ಒಂದು ಸಣ್ಣ ಗ್ಯಾಪ್ ಏನಿದೆಯಲ್ಲ ಇಲ್ಲಿ, ಸೊ ಈ ಒಂದು ಗ್ಯಾಪನ್ನು ಹರ್ಮೋಸ್ ಸಂಧಿ ಅಂತ ಕರೀತಾರೆ. ಇಷ್ಟೇ ಇರೋದು, ಅಂದರೆ ಅದರ ವಿಡ್ತ್ ಸುಮಾರು 33 ಕಿಲೋಮೀಟರ್ ಅಷ್ಟೇ. ಸೊ ಆ ಒಂದು ಜಲಸಂಧಿ ಯಾಕೆ ಬೇರೆ ದೇಶಗಳಿಗೆ ತುಂಬ ಇಂಪಾರ್ಟೆಂಟ್, ಯಾಕೆ ಬೇರೆ ದೇಶಗಳು ಈ ಹರ್ಮೋಸ್ ಜಲಸಂಧಿ ಬಂದಾದರೆ ಗಲಿಬಿಲಿ ಆಗ್ಬಿಡ್ತಾವೆ ಅಂತಂದರೆ, ಈಗ ಇರಾನ್ ಅನ್ನುವಂಥ ದೇಶ ಈ ಭಾಗ ಇದೆಯಲ್ಲ, ಇದು ಸಮುದ್ರದಿಂದ ಕವರ್ ಆಗಿರುವಂಥ ಜಾಗ. ಸೊ ಯಾವುದೇ ಥರದ ಒಂದು ಆಯಿಲ್ ಆಗಿರ್ಬೋದು ಈ ಪ್ಯಾಸೇಜಲ್ಲೇ ಪಾಸ್ ಆಗಬೇಕು, ಸಮುದ್ರದ ಈ ಪ್ಯಾಸೇಜಲ್ಲೇ ಪಾಸ್ ಆಗಬೇಕು. ಅಲ್ಲಿ UAE ಹಾಗೂ ಇರಾನ್ನ ಮಧ್ಯೆ ಬರುವಂಥ ಈ ಒಂದು ಭಾಗ ಇದೆಯಲ್ಲ, ಈ ಹರ್ಮೋಸ್ ಸಂಧಿ ಅಂತ ಏನು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಈ ಹರ್ಮೋಸ್ ಸಂಧಿ ಅಕಸ್ಮಾತ್ ಬಂದಾಯಿತು ಅಂತಂದರೆ ಈ ಭಾಗದ, ಅಂದರೆ ಚೈನಾ ಆಗಿರ್ಬೋದು ಅಥವಾ ಬೇರೆ ಬೇರೆ ರಾಷ್ಟ್ರಗಳಾಗಿರ್ಬೋದು, ಅಲ್ಲಿಗೆ ಸಪ್ಲೈ ಆಗುವಂಥ ಅರ್ಧದಷ್ಟು ಕ್ರೂಡ್ ಆಯಿಲ್ ಕಟ್ ಆಗುತ್ತೆ. ಆ ಒಂದು ಪ್ಯಾಸೇಜ್ ಬಂದಾಯಿತು ಅಂತಂದರೆ ಇದೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ಲ್ಯಾಂಡ್ ಲಾಕ್ ಆಗಿರುವಂತಹ ಜಾಗ. ಅಂದರೆ ಈ ಕಡೆ UAE, ಓಮನ್, ಸೌದಿ ಅರೇಬಿಯಾ, ಸೊ ಅದೇ ಥರ ಬೇರೆ ಬೇರೆ ದೇಶಗಳು ಬರ್ತಾ ಹೋಗ್ತವೆ. ಸೊ ಈ ಒಂದು ಭಾಗ ಮಾತ್ರನೇ ಸಮುದ್ರದ ಒಂದು ಟ್ರಾನ್ಸ್ಪೋರ್ಟ್, ಅಂದರೆ ವಾಟರ್ ವೇಗೆ ಇರುವಂಥ ಒಂದು ಪ್ಯಾಸೇಜ್. ಈ ಪ್ಯಾಸೇಜ್ನ ಒಂದು ಬಾಟಲ್ ನೆಕ್ ಜಾಗ ಇದೆಯಲ್ಲ, ಈ ಒಂದು ಹರ್ಮೋಸ್ ಜಲಸಂಧಿ, ಸ್ಟ್ರೇಟ್ ಆಫ್ ಹರ್ಮೋಸ್ ಅಂತ ಕರೀತಾರೆ. ಸೊ ಈ ಒಂದು ಚಿಕ್ಕ ಜಾಗ, ಚಿಕ್ಕ ಪ್ಯಾಸೇಜ್, ಆ ಬಾಟಲ್ ನೆಕ್ ಪ್ರದೇಶ, ಚೈನಾ, ಬೇರೆ ಬೇರೆ ದೇಶಗಳು, ಬಲಾಢ್ಯ ದೇಶಗಳು, ಇನ್ಫ್ಯಾಕ್ಟ್ ಅವುಗಳ ತೈಲ ಸಪ್ಲೈ ಏನಿದೆ ಅದಕ್ಕೆ ಪ್ರಮುಖ ಪಾತ್ರವನ್ನು ಈ ಒಂದು ಹರ್ಮೋಸ್ ಜಲಸಂಧಿ ವಹಿಸುತ್ತೆ. ಆದರೆ ಈಗ ಈ ಹರ್ಮೋಸ್ ಜಲಸಂಧಿ ಬಂದಾಯಿತು ಅಂತ ಇಟ್ಕೊಳ್ಳಿ, ಇನ್ಫ್ಯಾಕ್ಟ್ ಬಂದಾಗಿದೆ. ಬಂದಾದಂಥ ಸಂದರ್ಭದಲ್ಲಿ ಆಗುವಂಥ ಪರಿಣಾಮಗಳೇನೇನು? ಒಂದು ಅಂದಾಜು ಪ್ರಕಾರ, ಅಂದರೆ ರಿಪೋರ್ಟ್ ಪ್ರಕಾರ, ಚೈನಾ ಒಂದು ದಿನಕ್ಕೆ ಸುಮಾರು 10 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಬೇಕಾಗುತ್ತೆ ಅದರ ಉಪಯೋಗಕ್ಕೆ. ಅದರ ಖರ್ಚು ಒಂದು ದಿನಕ್ಕೆ ಅಷ್ಟಿದೆ. ಸೊ ಅದರಲ್ಲಿ ಅರ್ಧದಷ್ಟು, ಅಂದರೆ ಸುಮಾರು 5 ಲಕ್ಷ ಬ್ಯಾರೆಲ್ ಅಷ್ಟು ಕಚ್ಚಾ ತೈಲ ಮಧ್ಯಪ್ರಾಚ್ಯ ದೇಶಗಳಿಂದನೇ ಚೈನಾಗೆ ಸಪ್ಲೈ ಆಗುವಂಥದ್ದು. ಇದು ಕಟ್ಟಾಯಿತು ಅಂತಂದರೆ ಆಗ ಇದರ ಎಫೆಕ್ಟ್ ಚೈನಾಗೂ ತಟ್ಟುತ್ತೆ, ಬೇರೆ ಬೇರೆ ದೇಶಗಳಿಗೂ ತಟ್ಟುತ್ತೆ. ಇನ್ನು ಚೈನಾಗೆ ಕಾಟ ಕೊಡಬೇಕು ಅಂತ ಇರಾನ್ ಯಾಕೆ ಈ ಜಲಾಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದೆ, ಒಂದು ಪ್ರಶ್ನೆ ಬರುತ್ತೆ. ಇದು ಕೇವಲ ಚೈನಾಗಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳೇನಿದ್ದಾವೆ ಚೈನಾ ಹೊರತುಪಡಿಸಿ, ಅದು ಬೇರೆ ಬೇರೆ ಬಲಾಢ್ಯ ರಾಷ್ಟ್ರಗಳಾಗಿರ್ಬೋದು, ಸೊ ಅವುಗಳ ಮೇನ್ ಸಪ್ಲೈ ಕ್ರೂಡ್ ಆಯಿಲ್, ಅಂದರೆ ಕಚ್ಚಾ ತೈಲದ ಮೇನ್ ಸಪ್ಲೈ ಮಧ್ಯಪ್ರಾಚ್ಯ ದೇಶಗಳೇ. ಸೊ ಅವುಗಳಲ್ಲಿ ಅನೇಕ ದೇಶಗಳು ಅಮೇರಿಕ ಮಿತ್ರ ದೇಶಗಳಾಗಿದ್ದಾವೆ. ಸೊ ಅದು ಬಂದಾದಂತಹ ಸಂದರ್ಭದಲ್ಲಿ ಆಗ ಅಮೇರಿಕ ಮೇಲೆ ಒಂದು ರೀತಿ ಪರೋಕ್ಷ ಒತ್ತಡ ಉಂಟಾಗುತ್ತೆ ತನ್ನ ಮಿತ್ರ ರಾಷ್ಟ್ರಗಳಿಂದ. ಕಾರಣ ಏನು? ನೀವು ಮಾಡಿದಂಥ ಒಂದು ಕಿರಿಕಿರಿಯಿಂದ ಈಗ ಹರ್ಮೋಸ್ ಜಲಸಂಧಿ ಬಂದಾಗಿದೆ, ನಮ್ಮ ದೇಶಕ್ಕೆ ಕ್ರೂಡ್ ಆಯಿಲ್ ಸಪ್ಲೈ ಆಗ್ತಾ ಇಲ್ಲ. ಸೊ ಹಿಂಗಾದರೂ ಅಮೇರಿಕ ಹಿಂದೆ ಸರಿಯುತ್ತೆ ಅನ್ನುವಂಥದ್ದು ಇರಾನ್ನ ಒಂದು ಪ್ಲ್ಯಾನ್ ಆಗಿರ್ಬೋದು. ಆದರೆ ಹರ್ಮೋಸ್ ಜಲಸಂಧಿ ಕೇವಲ ಕ್ರೂಡ್ ಆಯಿಲ್ ಅಷ್ಟೇ ಅಲ್ಲ, ಸಮುದ್ರ ಮಾರ್ಗವಾಗಿ ಸಾಗಾಟ ಮಾಡಲಾಗುವಂಥ ಗೂಡ್ಸ್ಗಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಶಿಪ್ಪಿಂಗ್ಗಳಾಗಿರ್ಬೋದು, ಮೆಟೀರಿಯಲ್ಗಳಾಗಿರ್ಬೋದು, ಎಲ್ಲದಕ್ಕೂ ಕೂಡ ಈ ಒಂದು ಹರ್ಮೋಸ್ ಜಲಸಂಧಿ ತುಂಬ ಇಂಪಾರ್ಟೆಂಟ್. ಸೊ ಹಾಗಿದ್ರೆ ಹರ್ಮೋಸ್ ಜಲಾಸ್ತ್ರವನ್ನು ಪ್ರಯೋಗ ಮಾಡಿದಂಥ ಸಂದರ್ಭದಲ್ಲಿ ಭಾರತಕ್ಕೂ ಇದರ ಎಫೆಕ್ಟ್ ತಟ್ಟುತ್ತಾ? ಖಂಡಿತವಾಗ್ಲೂ ತಟ್ಟುತ್ತೆ. ಆದರೆ ಸದ್ಯಕ್ಕಂತೂ
ಈ ಒಂದು ಟೆನ್ಷನಿಂದ ನಾವು ಪಾರಾಗಿದ್ದೀವಿ. ಕಾರಣ ಏನು ಅಂತಂದರೆ ಸುಮಾರು 60ರಿಂದ 74 ದಿನಗಳ ಕಾಲ ಸೊ ಅಷ್ಟು ಸ್ಟಾಕ್ ನಮ್ಮ ಬಳಿ ಇದ್ದಾವೆ. ಅಂದರೆ ನಮ್ಮ ರಾಜ್ಯದ ಮಂಗಳೂರು ಜೊತೆಗೆ ಉಡುಪಿ ಹಾಗೂ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ ಇಲ್ಲಿ ಮುಂದಿನ 60ರಿಂದ 74 ದಿನಗಳ ಕಾಲ ಎಷ್ಟು ಕಚ್ಚಾ ತೈಲ ಬೇಕಾಗುತ್ತೋ ಬ್ಯಾರಲ್ಗಳು ಅದೆಲ್ಲವೂ ಕೂಡ ಈಗ ಸ್ಟಾಕಲ್ಲಿದ್ದಾವೆ. ಸೊ ಸದ್ಯಕ್ಕಂತೂ ಟೆನ್ಷನ್ ಇಲ್ಲ. ಅಕಸ್ಮಾತ್ ಏನಾದರೂ ಈ ಒಂದು ಯುದ್ಧ ಮುಂದುವರಿತು ಅಂತಾದರೆ ಡೊನಾಲ್ಡ್ ಟ್ರಂಪ್ ಅವರು ಹೇಳೋ ಪ್ರಕಾರ 4 ವಾರದಲ್ಲಿ ಇದನ್ನು ಮುಗಿಸ್ತೀವಿ, ನಮ್ಮ ಗುರಿ ಸಾಧನೆ ಆಗೋವರೆಗೂ ಕೂಡ ನಾವು ಈ ಒಂದು ಯುದ್ಧವನ್ನು ದಾಳಿಯನ್ನು ಮುಂದುವರಿಸ್ತೀವಿ ಅಂತ ಹೇಳಿದೆ. ಆದರೆ ಒಂದು ವೇಳೆ ರಷ್ಯಾ ಉಕ್ರೇನ್ ರೀತಿ ಆಗಿಬಿಟ್ರೆ 2 ವರ್ಷ 3 ವರ್ಷ 4 ವರ್ಷ ಅದು ಕಂಟಿನ್ಯೂ ಆಗ್ತಾ ಹೋಗ್ಬಿಟ್ರೆ ಆಗ ಭಾರತಕ್ಕೂ ಕೂಡ ಇದರ ಎಫೆಕ್ಟ್ ತಟ್ಟುತ್ತೆ. ಈಗಾಗಲೇ ನಮ್ಮ ದೇಶದಲ್ಲಿ ಪೆಟ್ರೋಲ್ ಬೆಲೆ ಅಂದರೆ ನಮ್ಮ ಬೆಂಗಳೂರಿನಲ್ಲಿ ನಾವು ನೋಡೋ ಹಾಗಿದ್ರೆ ಸುಮಾರು 103ರಿಂದ 104 ರೂಪಾಯಿ ಒಳಗಡೆ ಇದೆ. ಸೊ ಈ ಒಂದು ಜಲಸಂಧಿಯ ಬಂದ್ನಿಂದ ಅಕಸ್ಮಾತ್ ನಮ್ಮ ಬಳಿ ಇರುವಂಥ ರಿಸರ್ವ್ ಸ್ಟಾಕ್ ಕೂಡ ಖಾಲಿಯಾಗಿ ನಾವು ಮತ್ತೊಮ್ಮೆ ಆಮದು ಮಾಡಿಕೊಳ್ಳುವಂತಹ ಸಂದರ್ಭ ಬಂದಾಗ ಆಗ ಈ ಟೆನ್ಷನ್ ನಮಗೆ ಬರೋದು, ಆಗಲೇ ನಮಗೆ ಈ ಟೆನ್ಷನ್ ಶುರುವಾಗೋದು. ಆಗ ಖಂಡಿತವಾಗಲೂ ಈ ಒಂದು ತೈಲ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ ಆ್ಯಂಡ್ ಭಾರತಕ್ಕೂ ಕೂಡ ಅದರ ಎಫೆಕ್ಟ್ ತಟ್ಟುತ್ತೆ. ಭಾರತದಲ್ಲೂ ಡೀಸೆಲ್ ಪೆಟ್ರೋಲ್ ಬೆಲೆ ಕೂಡ ಜಾಸ್ತಿ ಆಗುತ್ತೆ, ಏರಿಕೆ ಕಾಣುತ್ತೆ. ಬಟ್ ಸದ್ಯಕ್ಕಂತೂ ಇಲ್ಲ. ಕಾರಣ ಏನು ಅಂತಂದರೆ ಪೆಟ್ರೋಲಿಯಂ ಖಾತೆ ಸಚಿವರೇ ಅದನ್ನು ಸ್ಪಷ್ಟಪಡಿಸಿರೋದ್ರಿಂದ ಮುಂದಿನ 60ರಿಂದ 74 ದಿನಗಳ ಕಾಲ ನಮ್ಮ ಬಳಿ ಸ್ಟಾಕ್ ಇದೆ. ಸೊ ಹೀಗಾಗಿ ಯಾವುದೇ ಥರದ ಟೆನ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ಯುದ್ಧ ಏನಾದರೂ ಅದನ್ನು ದಾಟಿ ಮುಂದುವರೆದ್ರೆ ಆಗ ಬಹುಶಃ ಟೆನ್ಷನ್ ಉದ್ಭವ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.